ವೇದಿಸಿಕೊಳ್ಳದಿಹ ಹೊಸ ಮರುಜವಣಿ. ಮನಂ ನುಡಿ ನೋಟ ಕೈಗಳೆಸೆವುತಿಹ ಪಂಚಪುರುಷವಾಗಿ ರಂಜಿಸುವ ಬಸವ ದಂಡಾದೇಶ ಶರಣು ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪ್ರತಿ ಭಾನುವಾರದ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಮನುಷ್ಯನಿಗೆ ತ್ರಿಕರಣಗಳು ಅಂತಿದ್ದವು: ಮೈ, ಮಾತು, ಮನಸ್ಸು. ಮೈಯಿಂದ ಮಾಡ್ತಕ್ಕಂಥದ್ದು ಪೂಜೆ, ಮಾತಿನಿಂದ ಮಾಡ್ತಕ್ಕಂಥದ್ದು ಪ್ರಾರ್ಥನೆ, ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಧ್ಯಾನ. ಒಬ್ಬ ಮನುಷ್ಯ ಆಧ್ಯಾತ್ಮದ ಒಂದು ಇದರಲ್ಲಿ ಪಾಸ್ ಆಗಬೇಕು ಅಂದರೆ ಈ ಮೂರನ್ನು ಮಾಡಬೇಕಂತೆ: ಪೂಜೆ, ಪ್ರಾರ್ಥನೆ, ಧ್ಯಾನ. ಕೆಲವರು ನಮ್ಮ ಧರ್ಮದಲ್ಲಿ ಪೂಜೆ ಇಲ್ಲ ಅಂತಾರೆ, ಕೆಲವರು ನಮ್ಮ ಧರ್ಮದಲ್ಲಿ ಪ್ರಾರ್ಥನೆ ಇಲ್ಲ ಅಂತಾರೆ, ಇನ್ನು ಕೆಲವರು ನಮ್ಮ ಧರ್ಮದಲ್ಲಿ ಧ್ಯಾನ ಇಲ್ಲ ಅಂತ ಹೇಳ್ತಾರೆ. ಈಗೊಂದು ಪರೀಕ್ಷೆ ಇರ್ತದೆ, ನಿಮಗೆ 3 ಪ್ರಶ್ನೆ ಕೊಟ್ಟಿರ್ತಾರೆ. ಒಂದು ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಬರೆದ್ರೆ 33 ಮಾರ್ಕ್ಸ್. 3 ಪ್ರಶ್ನೆಗೆ ಸರಿಯಾಗಿ ಬರೆದ್ರೆ 99. ನೀಟಾಗಿ ಶುದ್ಧಾಗಿ ಬರೆದ್ರೆ ಒಂದು ಎಕ್ಸ್ಟ್ರಾ, ಎಷ್ಟು? 100. ಅಕಸ್ಮಾತ್ ಒಂದು ಪ್ರಶ್ನೆಗೆ ಉತ್ತರ ಬರೀದೇ ಇದ್ದರೆ 33 ಮಾರ್ಕ್ಸು ಇಲ್ಲ. ಹಂಗೆ ನಾವು ಈ ಅಧ್ಯಾತ್ಮದ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಮೈಯಿಂದ, ಮಾತಿಂದ, ಮನಸ್ಸಿನಿಂದ ಮೂರನ್ನೂ ಕೂಡ ಮಾಡಬೇಕು. ದೇವರು ಈ ಜಗತ್ತಿಗೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥವನು. ಆತನ ಪ್ರಾರ್ಥನೆ, ಪೂಜೆ, ಲಿಂಗ ಪೂಜೆಯನ್ನು ಮಾಡ್ತೀವಿ. ಹಾಗೆ ಈಗೆಲ್ಲರೂ ತಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೀರ. ಹಾಗೆ ಧ್ಯಾನನೂ ಕೂಡ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಆ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಒಂದು ಬೆಡಗಿನ ವಚನ ಅದು: ಎಲ್ಲ ಗಂಡರು ಬೇಂಟೆಗೆ ಹೋದರು ನೀನೇಕೆ ಹೋಗೆ ಎಲೆಗಂಡನೆ, ಸತ್ತದ ತಾರದಿರು ಕೈ ಮುಟ್ಟಿ ಕೊಲ್ಲದಿರು, ಅಡಗಿಲ್ಲದೆ ಮನೆಗೆ ಬಾರದಿರು, ದೇವರ ಧರ್ಮದೊಳಗೊಂದು ಬೇಂಟೆ ದೊರೆಕೊಂಡಡೆ, ಕೂಡಲ ಸಂಗಮ ದೇವಂಗರ್ಪಿತವ ಮಾಡುವೆ ಎಲೆಗಂಡನೆ ಅಂತ. ಎಲ್ಲ ಗಂಡರು ಬೇಟೆಗೆ ಹೋದರು. ಬೇಂಟೆ ಅಂದರೆ ಬೇಟೆ, ಗೊತ್ತಾಗ್ತದಲ್ಲ ಏನಂತೀರಿ? ಬೇಟ, ಬೇಟೆ ಆಡೋಕ್ಕೆ ಹೋಗೋದು. ಎಲ್ಲ ಗಂಡಂದಿರು ಬೇಟೆ ಆಡ್ಲಿಕ್ಕೆ ಹೋದರು, ನೀನೇಕೆ ಹೋಗೆ ಎಲೆಗಂಡನೆ. ಆಕೆ ತನ್ನ ಗಂಡನಿಗೆ ಕೇಳ್ತಾಳೆ, ನೀನು ಯಾಕೆ ಹೋಗ್ತಾ ಇಲ್ಲ ಅಂತ. ಆಮೇಲೆ ಹೋಗು ಅಂತ ಬಲವಂತವಾಗಿ ಕಳಿಸ್ತಾಳೆ. ಕಳಿಸುವಾಗ ಹೇಳ್ತಾಳೆ, ಸತ್ತದ ತಾರದಿರು, ನೀ ಮೊದಲೇ ಸತ್ತು ಬಿದ್ದಿರೋದನ್ನು ತಗೊಂಡು ಬರಬೇಡ ಅಂತ. ಆಮೇಲೆ ಹೇಳ್ತಾಳೆ, ಕೈ ಮುಟ್ಟಿ ಕೊಲ್ಲದಿರು, ನಿನ್ನ ಕೈಯಿಂದ ನೀನು ಕೊಲ್ಲಬೇಡ. ಮತ್ತು ಅಡಗಿಲ್ಲದೆ ಮನೆಗೆ ಬಾರದಿರು, ಅಡಗು ಅಂದರೂ ಮಾಂಸ, ಇಲ್ಲದೆ ನಿನ್ನ ಮನೆಗೆ ವಾಪಸ್ಸು ಬರಬೇಡ ಅಂತ ಹೇಳ್ತಾರೆ. ಒಂದು ಬೆಡಗಿದು. ಎಲ್ಲ ಗಂಡಂದಿರು, ಗಂಡ ಅಂದರೆ ಮನಸ್ಸು, ಗಂಡ ಅಂದರೆ ಮನಸ್ಸು. ಎಲ್ಲ ಗಂಡಂದಿರು ಬೇಟೆಗೆ ಹೋದರು ಅಂದರೆ ಎಲ್ಲರೂ ಧ್ಯಾನಕ್ಕೆ ಹೋಗಿದ್ದಾರೆ. ಇಲ್ಲಿರ್ತಕ್ಕಂಥವರೆಲ್ಲರೂ ಧ್ಯಾನಕ್ಕೆ ಹೋಗಿದ್ದಾರೆ. ತನ್ನ ಮನಸ್ಸು ಧ್ಯಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ. ಆಕೆ ತನ್ನ ಗಂಡಗೆ ಹೇಳ್ತಾಳೆ, ಎಲ್ಲ ಗಂಡರು ಬೇಂಟೆಗೆ ಹೋದರು, ನೀನೇಕೆ ಹೋಗೆ ಎಲೆಗಂಡನೆ, ನೀ ಯಾಕೆ ಹೋಗ್ತಾ ಇಲ್ಲ, ಹೋಗು ಅಂತ ಕಳಿಸ್ತಾಳೆ. ಅಂದರೆ ಬಲವಂತವಾಗಿ ಧ್ಯಾನ ಮಾಡಲಿಕ್ಕೆ ಕೂಡಿಸ್ತಾಳೆ. ಕೂಡಿಸಿದ ಮೇಲೆ ಹೇಳ್ತಾಳೆ, ನೀನು ಸತ್ತದ ತಾರದಿರು. ಧ್ಯಾನಕ್ಕೆ ಕುಂತಂಥ ಸಂದರ್ಭದಲ್ಲಿ ಸತ್ತಂಥ ವಿಷಯಗಳು, ಸತ್ತದ ತಾರದಿರು ಅಂದರೆ ನಡೆದೋಗಿರ್ತಕ್ಕಂಥ ಘಟನೆಗಳು, ಆಗೋಗಿರ್ತಕ್ಕಂಥ ವಿಚಾರಗಳು, ಅವುಗಳನ್ನು ನೀನು ತರಬೇಡ ಅಂತ. ಈ ಯಾವ್ಯಾವ ವಿಷಯಗಳು ಯಾವಾಗ ಬರ್ತಿರ್ತವೆ ಅಂದರೆ ಬೇರೆ ಎಲ್ಲ ಸಮಯಕ್ಕಿಂತ ಪೂಜೆ, ಪ್ರಾರ್ಥನೆ, ಧ್ಯಾನ ಮಾಡುವಾಗಲೇ ಮನಸ್ಸು ಚಂಚಲತೆ ಹೊಂದುತ್ತಾನೆ ಇರ್ತದೆ. ಹಾಗಾಗಿ ನಡೆದೋಗಿರ್ತಕ್ಕಂಥ, ಕಳೆದೋಗಿರ್ತಕ್ಕಂಥ ವಿಷಯಗಳನ್ನು, ಸತ್ತಂಥ ವಿಷಯಗಳನ್ನು ನೀನು ತಗೊಂಡು ಬರಬೇಡ.
ಆಮೇಲೆ ಕೈ ಮುಟ್ಟಿ ಕೊಲ್ಲದಿರು ಅಂದರೆ ಮತ್ತೆ ನೀ ಅದನ್ನು ಬಂದಂಥ ವಿಚಾರಗಳನ್ನು ಬಿಟ್ಬಿಡ್ಬೇಕಂತ, ಅದನ್ನು ಕೆಣಕಬಾರ್ದು, ಏನಾಯಿತು ಯಾಕಾಯಿತು ಅದನ್ನು ವಿಸ್ತಾರ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಆಮೇಲೆ ಅಡಗಿಲ್ಲದೆ ಮನೆಗೆ ಬಾರದಿರು ಅಂದರೆ ನೀನು ಧ್ಯಾನಕ್ಕೆ ಕುಂತಂಥ ಸಂದರ್ಭದಲ್ಲಿ ಏನಾದರೂ ಒಂದು ದಿವ್ಯಾನುಭೂತಿ, ಆ ಪರಮಾತ್ಮನ ಒಂದು ಇದು ಇಲ್ಲದೆ ವಾಪಸ್ಸು ನಿನ್ನ ಹೃದಯ ಅಂತಕ್ಕಂಥ ಮನೆಗೆ ವಾಪಸ್ಸು ಬರಬೇಡ ಅಂತ ಹೇಳ್ತಾರೆ. ಆ ಒಂದು ನಿಷ್ಕಲ್ಮಶವಾಗಿ ಕೂತು ಧ್ಯಾನ, ಪೂಜೆ, ಪ್ರಾರ್ಥನೆ, ಮನುಷ್ಯ ಜನ್ಮ ಸಾರ್ಥಕನೆ ಮಾಡಬೇಕಾದ್ರೆ ಒಂದಿಷ್ಟು ಆದಷ್ಟು ಬಸವಣ್ಣವ್ರು ಹೇಳ್ತಾರೆ, ನಾವು ಒಂದು ಎಲ್ಲ ಗುಣಗಳನ್ನು ನಮ್ಮಿಂದ ಕಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ಪರಮಾತ್ಮ ನೀನೇ ಕಳಿ ಅಂತಾರೆ. ಬಡ ಪಶು ಪಂಕದಲ್ಲಿ ಬಿದ್ದು, ಸ್ವಿಚ್ ಆಫ್ ಮಾಡಿಬಿಡ್ರಿ ಇದನ್ನು. ಬಡ ಪಶು ಪಂಕದಲ್ಲಿ ಬಿದ್ದು ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ, ಶಿವ ಶಿವ ಓದ ಏನಯ್ಯ ತುಡುಗುಣಿಯಂದಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು ಕೂಡಲ ಸಂಗಮ ದೇವ ಅಂತಾರೆ. ಬಡ ಪಶು ಪಂಕದಲ್ಲಿ ಬಿದ್ದು ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಅಂದ್ರೆ ಬಹುಶಃ ಮೊದಲೆಲ್ಲ ದನ ಕಾಯೋರಿಗೆ ಗೊತ್ತಿರ್ತಿತ್ತದು. ಈ ದನ ಮೇಯಿಸ್ಲಿಕ್ಕೆ ಅಂತ ಹೋದಾಗ ಕೆಲವು ಕಡೆ ಈ ಕಳ್ಳು ಹುದುಲು ಅಂತಾರೆ ನಮ್ಮ ಕಡೆ, ಮ್ಯಾಲೆ ಅಕ್ಕಳಗಟ್ಟಿರುತ್ತೆ, ಕೆಳಗಡೆ ಕೆಸರು ಇರ್ತದೆ, ಅದರೊಳಗೆ ಸಿಗಾಕೊಂಡ್ಬಿಡ್ತವೆ ದನಗಳು. ಎಲ್ಲ 4 ಕಾಲು ಸಿಗಾಕೊಂಡು ಕತ್ತಷ್ಟೇ ಮೇಲಿರ್ತದೆ. ಕತ್ತಷ್ಟೇ ಮೇಲಿದ್ದದು ಏನು ಮಾಡ್ತದೆ, ಅಂಬಾ ಅಂಬಾ ಅಂತ ಅರಚುತ್ತಾ ಇರ್ತದೆ. ಆವಾಗ ಏನು ಮಾಡ್ತಿದ್ರು ಅಂತೇಳಿದರೆ, ಈ ಮಾಲೀಕ ಹುಡ್ಕೊಂಡು ಬಂದು ಒಂದು ಹಣೆ ಹಗ್ಗ ಅಂತ ಇರ್ತಿತ್ತದು, ಅದೆಲ್ಲ ಮೊದಲು ಇರ್ತಿದ್ವು ಆ ಥರ ಪದ್ಧತಿ. ಅದನ್ನು ಹಾಕಿ ಜಗ್ಗೋರು, ಆ ಜಗ್ಗವರು ಗಟ್ಟಿ ನೆಲದ ಮೇಲೆ ನಿಂತಿರ್ಬೇಕೆ ವಿನಃ ಅವನು ಮತ್ತು ಊದಲಲ್ಲಿ ನಿಂತಿರಬಾರದು. ಜಗ್ಗದಾಗ ಅದು ಹೊರಗಡೆ ಬರ್ತಿತ್ತು. ಬಡ ಪಶು ಪಂಕದಲ್ಲಿ ಬಿದ್ದು ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ, ಶಿವ ಶಿವ ಹೋದ ಏನಯ್ಯ ತುಡುಗುಣಿಯಂದಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು ಕೂಡಲ ಸಂಗಮ ದೇವ ಅಂತಾರೆ. ಈಗ ದನಗಳು ಯಾರ್ದಾರು ಬೇರೆ ಹೊಲಕ್ಕೆ ಹೋಗೋದು ಮೇದಾಗ ಆ ಹೊಲದ ಮಾಲೀಕ ಯಾರನ್ನು ಬೈತಾನೆ? ಯಾರನ್ನು ಬೈತಾನೆ? ಮಾಲೀಕನ ಬೈತಾನೆ, ದನನ ಮೈಯೋದಿಲ್ಲ. ಹೌದಾ? ಹಂಗೆ ಪರಮಾತ್ಮ ನಾನು ಕೆಟ್ಟ ಗುಣಗಳಿಂದ ಈ ಸಮಾಜದಲ್ಲಿ ವರ್ತಿಸಿ ನನ್ನನ್ನು ಬೈಯೋದಕ್ಕಿಂತ ನಿನ್ನನ್ನು ಯಾವ ದೇವ್ರು ನಿನ್ನನ್ನು ಹುಟ್ಟಿಸ್ತಾ ಅಂತ ಬೈತೀವಿ ನೋಡ್ರಿ ಒಂದೊಂದು ಸರಿ. ಹಾಗೆ ನಿನ್ನನ್ನು ದೇವರೇ ತುಡುಗುಣಿಯಂದಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು. ದೇವ್ರನ್ನ ಬೈತೀವಿಲ್ಲ ಕೆಲವು ಸಂದರ್ಭದಲ್ಲಿ, ನಿನ್ನಂಥವ್ನು ಹುಟ್ಟಿಸಿದಾನಲ್ಲ ಅಂತ ಬೈತಿರ್ತೀವಿ. ಹಂಗೆ ಬೈಯೋದಕ್ಕಿಂತ ಪೂರ್ವದಲ್ಲಿ ನನ್ನನ್ನು ಒಳ್ಳೆ ಸದ್ಬುದ್ಧಿಯನ್ನು ಕೊಟ್ಟು ಸದ್ಗುಣಗಳನ್ನು ಕೊಟ್ಟು ನನ್ನನ್ನು ಕಾಪಾಡು ಪರಮಾತ್ಮ ಅಂತೇಳಿ ಪರಮಾತ್ಮನಲ್ಲಿ ಮೊರೆ ಇಡ್ತಕ್ಕಂಥದ್ದು. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ಅಂತಾರೆ. ಪ್ರಳಯದ ಕಸ ಅಂದರೆ ಈ ಬ್ರಹ್ಮಾಂಡದ ಪ್ರಳಯಕ್ಕೆ ಏನು ಕಾರಣ? ಪ್ರಕೃತಿ ವಿಕೋಪಗಳೇನು ಹೇಳ್ತೀವಲ್ಲ ನಾವು, ಏನೇನು ಸುನಾಮಿ, ಭೂಕಂಪ, ಪ್ರವಾಹ, ಇವುಗಳೆಲ್ಲ ಈ ಬ್ರಹ್ಮಾಂಡದ ಪ್ರಳಯಕ್ಕೆ ಯಾವ ಕಾರಣನೋ ಈ ಶರೀರದ ಪ್ರಳಯಕ್ಕೆ ಕಾರಣ ಯಾವುವು ಅಂದರೆ ಅವಗುಣಗಳಂತೆ. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು. ಎನ್ನ ಅವಗುಣವೆಂಬ ಕಸವ ಕಿತ್ತು ತೆಗೆಯಯ್ಯ ಲಿಂಗ ತಂದೆ. ಯಾರನ್ನು ಕೇಳ್ಕೊತಾರೆ ಬಸವಣ್ಣವರು? ನನ್ನಿಂದ ಕಿತ್ತು ತೆಗಿಯೋಕ್ಕಾಗ್ತಾ ಇಲ್ಲ ಅದು. ಅವು ಹೆಂಗೆ ಬೆಳೀತದವ ಅವಗುಣಗಳು ಅಂದರೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋಬೇಕಾದ್ರೆ ಬಹಳ ಶ್ರಮ ಪಡಬೇಕು. ಆದರೆ ಅವಗುಣಗಳನ್ನು ಅವು ತನ್ನಿಂದ ತಾನೇ ಬರ್ತಿರ್ತಾವೆ. ಒಳ್ಳೆ ಬೆಳೆ ಬೆಳಿಬೇಕಾದ್ರೆ ಭಾಳ ಕಷ್ಟಪಡಬೇಕು. ಸುತ್ತ ಕಳೆ ಬೆಳೆಯೋಕ್ಕೆ ನಾವೇನು ಬೀಜ ಹಾಕಿರಲ್ಲ, ಗೊಬ್ಬರ ಏನೂ ಹಾಕಿರೋದಿಲ್ಲ, ಅವು ತನ್ನಿಂದ ತಾನೇ ಬೆಳ್ಕೊತಾವೆ. ಹೌದಿಲ್ರಿ? ಹಾಗೆ ದುರ್ಗುಣಗಳು ಅಷ್ಟೇ ತನ್ನಿಂದ ತಾನೇ ಬೆಳೀತಿರ್ತಾವೆ. ಎನ್ನ ಅವಗುಣವೆಂಬ ಕಸವ ಕಿತ್ತು ತೆಗೆಯ ಲಿಂಗ ತಂದೆ. ಸುಳಿದೆಗೆದು ಬೆಳೆವೇನು, ನಾ ಹಂಗೆ ಹುಟ್ಟಿ ಹಂಗೆ ಬೆಳೆದು ಹಂಗೆ ಸಾಯಬಾರ್ದು. ನಾನೇನು ಮಾಡಬೇಕು? ಬೆಳಿಬೇಕು. ಸುಳಿದೆಗೆದು ಬೆಳಿಬೇಕು. ಅವು ಬೆಳಿಬೇಕಾದ್ರೆ ಏನು ಮಾಡಬೇಕು? ಬೆಳಿಬೇಕು ಅಂತ ನನ್ನ ಇಚ್ಛೆ, ಆದರೆ ಈ ಅವಗುಣಗಳು ನನ್ನನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ.
ಅವನು ಹೆಂಗೆ ತೆಗಿಬೇಕು ಅಂತ ತಿಳಿಯಲಿಯದು, ಎಚ್ಚರ ಅಲಿಯದು. ಆ ಗುಣಗಳನ್ನು ಹೆಂಗೆ ತೆಗಿಬೇಕು ಅಂತಲೇ ತಿಳಿಯವಲ್ದು ನನಗೆ. ಆ ಗುಣಗಳನ್ನು ನೀನೇ ತೆಗಿ ಅಂತ ಬಸವಣ್ಣವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು, ಎಚ್ಚರ ಅಲಿಯದು. ಎನ್ನ ಅವಗುಣವೆಂಬ ಕಸವ ಕಿತ್ತು ತೆಗೆಯ ಲಿಂಗ ತಂದೆ. ಸುಳಿದೆಗೆದು ಬೆಳೆವೆನು, ನೀನು ಅದನ್ನು ತೆಗೆದ್ರೆ ನಾನು ಬೆಳಿತೀನಿ. ಯಾಕೆಂದರೆ ಒಳಗೆಲ್ಲ ಗುಣಗಳನ್ನು ಇಟ್ಕೊಂಡು ಉತ್ತವ ಬಡಿದೊಡೆ ಹಾವು ಸಾಯಬಲ್ಲುದೇ ಅಯ್ಯ. ಅಘೋರ ತಪವ ಮಾಡಿದೊಡೇನು, ಅಂತರಂಗ ಆತ್ಮಶುದ್ಧಿ ಇಲ್ಲದನ್ನಕ್ಕ. ಒಳಗಡೆ ಹಾವು ಹೋಗಿದೆ, ಮ್ಯಾಲೆ ಉತ್ತ ಬಡಿದ್ರೆ ಒಳಗೆ ಹಾವು ಸಾಯ್ತದೆ? ಇಲ್ಲ. ಹಾಗೆ ಅಘೋರ ತಪವನ್ನು ಎಷ್ಟು ತಪಸ್ಸು, ಏನು ಧ್ಯಾನ ಮಾಡಿದ್ರೇನು, ಒಳಗಡೆ ಅಂತರಂಗ ಆತ್ಮಶುದ್ಧಿ ಇಲ್ಲದ ಅವಗುಣಗಳನ್ನೇ ಕಳ್ಕೊಂಡಿಲ್ಲ. ಸುಮ್ಮನೆ ಮೇಲೆ ಏನೋ ಮಾಡ್ಕೊತ ಹೋದ್ರೆ ಏನು ಪ್ರಯೋಜನ? ಕೆಲವರೆಲ್ಲ ಬಹಳ ಚಂದ ಮಾಡ್ತಾರಲ್ಲ, ಅದರ ಒಳಗಡೆ ಬರೀ ಕತ್ರಿ ಬುದ್ಧಿನೇ ಇರ್ತದೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಏನೆಲ್ಲ ಮಾಡ್ತಾರೆ, ಆದರೆ ಮತ್ತೆ ಒಳಗೆ ಬಂದ ತಕ್ಷಣ ಮಾಡೋದು ಲಂಚ, ವಂಚನೆ, ಮೋಸ, ಇವೆ. ಏನು ಪ್ರಯೋಜನ? ದೇವರಿಗೆ ಗೊತ್ತಿಲ್ಲ. ಇಂಥ ಗುಣಗಳಿಗೆ ದೇವರು ಒಲಿಯೋದಿಲ್ಲ. ಹಾಗಾಗಿ ಇವುಗಳನ್ನು ತೆಗೆದು ಕಳೆಯ. ಆಸೆ, ಆಮಿಷ, ರೋಷ, ಹರುಷ, ವಿಷಯ, ಕುಟಿಲ, ಕುಹಕ, ಕ್ಷುದ್ರ, ಮಿಥ್ಯ ಇವನ್ನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯ. ಅದೇಕೆಂದಡೆ ನಿಮ್ಮತ್ತಲನ್ ಬರಲಿಯವು. ಈ ಗುಣಗಳು ಪರಮಾತ್ಮ ನಿನ್ನ ಹತ್ರಕ್ಕೆ ನನಗೆ ಬರಲಿಕ್ಕೆ ಬಿಡೋದಿಲ್ಲ. ಹಂಗಾಗಿ ನೀನೇ ಅವುಗಳನ್ನು ತೆಗಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಡವಿ ಒಳಗೆ ಒಲಬುಗೆಟ್ಟ ಪಶುವಿನಂತೆ ಅಂಬ ಅಂಬಾ ಎಂದು ಕರೆಯುತ್ತಲಿದ್ದೇನೆ, ಅಂಬ ಅಂಬಾ ಎಂದು ಹೊರಲುತ್ತಲಿದ್ದೇನೆ ಅಂತಾರೆ ಬಸವಣ್ಣವರು. ನೀನು ಬಾಳೆಂಬನ್ನಕ್ಕ, ನೀನು ಯಾವಾಗ ನನಗೆ ದಯೆ ತೋರಿಸ್ತೀಯ, ಕರುಣೆ ತೋರಿಸ್ತೀಯ ಅನ್ನೋ ತನಕನೂ ಕೂಡ ಆ ರೀತಿಯಲ್ಲಿ ಭಗವಂತನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಮ್ಮ ಕೆಟ್ಟ ಗುಣಗಳನ್ನು ನಮ್ಮಿಂದ ಕಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಭಗವಂತ ನೀನೇ ಅವುಗಳನ್ನು ಕಳಿ. ಆ ಗುಣಗಳನ್ನು ಕಳ್ಕೊಂಡು ನಾವು ನಿಷ್ಕಲ್ಮಶರಾದಾಗ ಮಾತ್ರ ದೇವರು ನಮಗೆ ಒಲಿತಾನೆ ಅಂತಕ್ಕಂಥದ್ದನ್ನು ಬಸವಾದಿ ಪ್ರಮಥರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಿಂದೆ ಸಾಕಷ್ಟು ಮಹಾತ್ಮರ ಜೀವನಗಳನ್ನು ತಗೊಂಡಾಗ ನಾವು ನೋಡ್ತೀವಿ, ಎಲ್ಲರಿಗೂ ದೇವರು ಒಲ್ದಿರುವಂಥದ್ದು ಯಾರಿಗೆ ಅಂದರೆ ಯಾರಲ್ಲಿ ನಿಷ್ಕಲ್ಮತೆ ಇದೆ ಅವರಿಗೆ ಒಲ್ದಿದ್ದಾನೆ ದೇವರು. ಅನೇಕ ರೀತಿಯ, ನಾನು ಭಾನುವಾರ ಹೇಳುವಾಗ ಹೇಳಿದೆ, ಅನೇಕ ರೀತಿಯ ಒಂದು ಭಕ್ತಿಗಳನ್ನು ಮಾಡ್ತೀವಿ. ವ್ಯಾಪಾರಿ ಭಕ್ತಿ, ಆಮೇಲೆ ಭಯಭೀತ ಭಕ್ತಿ, ಅಸೂಯ ಭಕ್ತಿ, ಇಂಥ ಯಾವ ಭಕ್ತಿಗಳಿಗೂ ದೇವರು ಒಲಿಯೋದಿಲ್ಲ. ದೇವರು ಎದಕ್ಕೆ ಒಲಿತಾನೆ ಅಂದರೆ ಬಸವಣ್ಣರು ಅಂದರು ಸದಾಚಾರ ಸದ್ಭಕ್ತಿಗೆ ಒಲಿತಾನೆ. ಸದಾಚಾರ ಅಂದರೆ ನಾವು ಅನೇಕ ಆಚಾರಗಳನ್ನು ಮಾಡ್ತೀವಿ. 1 ಅನಾಚಾರ, 2 ದುರಾಚಾರ, 3 ಮೂಢಾಚಾರ, 4 ಕಂದಾಚಾರ, 5 ಶುಷ್ಕಾಚಾರ, 6 ಡಂಬಾಚಾರ, 7 ಸದಾಚಾರ. ಅನಾಚಾರದ ಭಕ್ತಿ ಅಂದರೆ ಕೆಲವರೆಲ್ಲ ಸುಮ್ಮನೆ ನನ್ನ ಮೈಯಲ್ಲಿ ದೇವರು ಬಂದದೆ ಅಂತ ಕುಣಿತಾರೆ. ದೇವರು ಅನ್ನೋದು ಬಯಲದು. ಯಾರದಾರ ಮೈಯಲ್ಲಿ ಬಂದು ಕುಣಿದು ಬಿಟ್ಟೋಗುವಂಥದ್ದಲ್ಲ. ಅದೊಂದು ಮಾನಸಿಕ ಭ್ರಮೆ. ಅದು ದೆವ್ವನೂ ಅಷ್ಟೇ, ದೇವರು ಅಷ್ಟೇ. ಇದಕ್ಕೆ ಅನಾಚಾರದ ಭಕ್ತಿ ಅಂತಾರೆ. ದುರಾಚಾರದ ಭಕ್ತಿ, ದೇವರ ಹೆಸರಿನಲ್ಲಿ ಕುಡಿಯೋದು, ದೇವರ ಹೆಸರಿನಲ್ಲಿ ಭಂಗೀತ್ ಸೇದೋದು, ದೇವರ ಹೆಸರಿನಲ್ಲಿ ಬಲಿ ಕೊಡೋದು, ದೇವರ ಹೆಸರಲ್ಲಿ ಅನೇಕ ರೀತಿಯ ವಾಮ ಮಾರ್ಗಗಳನ್ನು ದೇವರ ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ. ಹಾಗಾಗಿ ಇದಕ್ಕೆ ದುರಾಚಾರದ ಭಕ್ತಿ ಅಂತಾರೆ. ಇಂಥ ಭಕ್ತಿಗೂ ದೇವರು ಒಲಿಯೋದಿಲ್ಲ. ಆಮೇಲೆ ಮೂಢಾಚಾರದ ಭಕ್ತಿ, ದೇವರು ಎದಕ್ಕೆ ಒಲಿತಾನೆ ಅಂತ ಪ್ರಜ್ಞೆ ಇಲ್ಲ. ಪೂಜೆ ಪ್ರಾರ್ಥನೆ ಎಲ್ಲರೂ ಮಾಡಬೇಕು, ಭಕ್ತಿಯನ್ನು ಎಲ್ಲರೂ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಯಾಕೆಂದರೆ ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾನೆ. ಆ ಭಕ್ತಿಯಲ್ಲಿ ತಿಳುವಳಿಕೆ ಇರಬೇಕು, ಆ ಭಕ್ತಿಯಲ್ಲಿ ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು, ಅಂಧಕಾರದಿಂದ ಕೂಡಿರಬಾರ್ದು. ಸುಮ್ಮನೆ ಏನೋ ಯಾಂತ್ರಿಕವಾಗಿ ಮಾಡ್ಕೊತ ಹೋಗೋದ್ರಲ್ಲಿ ನಿಮ್ಮ ಭಕ್ತಿ ಎಳ್ಳಕ್ಕಾಳಷ್ಟು ದೇವರಿಗೆ ಸಲ್ಲೋದಿಲ್ಲ. ದೇವರಿಗೆ ಏನು ಕೊಡ್ತೀನಿ ಅಂತ ತರಕೆ ಹೊತ್ಕೋತೀವಿ ನಾವು.
ನಾ ಹೇಳಿದ್ನಲ್ಲ, ನಮ್ಮೊಳಗಿರೋ ಅವಯವ ಗುಣಗಳನ್ನು ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಳ್ಳಲ್ಲ, ಮ್ಯಾಲಿಂದ ಕೊಡ್ತೀನಿ ಅಂತ ಅರ್ಕೆ, ತಲೆ ಮೇಲಿನ ಕೂದಲ ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಳ್ಳೋದು. ನಾವೆಷ್ಟು ಜಾಣರಿದ್ದೀವಿ ಅಂದರೆ, ನನ್ನ ಮೂಗು ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಳ್ಳಲ್ಲ, ನನ್ನ ಕಿವಿ ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಳ್ಳಲ್ಲ, ನಂದೊಂದು ಕಾಲು ಕೊಡ್ತೀನಿ. ಎಂದರೆ ನಮಗೆಲ್ಲ ಗೊತ್ತು, ಕೂದಲು ಕತ್ತರಿಸಿರು ಮತ್ತೆ ಆ ಬಲಿ ಕೊಡ್ತಾರೆ. ಪಾಪ ಯಾರು ಹುಲಿ ಸಿಂಹ ತಗೊಂಬಂದು ಬಲಿ ಕೊಡ್ತಾರೆ. ಆ ಮುಗ್ಧ ಪ್ರಾಣಿಗಳು, ಅವು ಕೋಳಿ, ಆಡು, ಕುರಿ ಇಂಥವನ್ನ ಪಾಪ ಅವು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹಿಡ್ಕೊಂಡು ಬಂದಂಥ ಪ್ರಾಣಿಗಳನ್ನು ಬಲಿ ಕೊಟ್ಟರೆ, ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಕೊಂದವರು ಉಳಿವರೇ ಕೂಡಲ ಸಂಗಮ ದೇವ ಅಂತ. ಎಲ್ಲರೂ ಒಂದು ದಿನ ಹೋಗೋರೆ. ಅಂತಹ ಪ್ರಾಣಿಗಳನ್ನು ತಗೊಂಬಂದು ಅನಿಷ್ಕಲ್ಮಶ ಕೊಂದುದಕ್ಕೆ ತಕ್ಕದ ಮಾಡುವ ಕೂಡಲ ಸಂಗಮ ದೇವ ಅಂತಾರೆ ಅವರೊಂದು ವಚನದಲ್ಲಿ. ಮಾತಿನ ಮಾತಿಂಗೆ ನಿನ್ನ ಕೊಂದಿಹರೆಂದು ಎಲೆಗೋತಿ ಅಳುಕಂಡಯ್ಯ, ವೇದವನ್ನು ಓದಿದವರ ಮುಂದೆ ಅಳುಕಂಡಯ್ಯ, ಶಾಸ್ತ್ರವ ಕೇಳಿದವರ ಮುಂದೆ ಅಳುಕಂಡಯ್ಯ, ನೀ ಹತ್ತದಕ್ಕೆ ತಕ್ಕದ ಮಾಡುವ ಕೂಡಲ ಸಂಗಮ ದೇವ. ನೀವು ಅವುಗಳನ್ನು ಹಿಡ್ಕೊಂಡು ತಗೊಂಡು ಬಂದು ಕೊಂದರೆ ಮುಂದಿನ ಜನ್ಮದಲ್ಲಿ ಅವೆಯಾಗಿ ಹುಟ್ಟುತ್ತೀರಂತ. ಅವುಗಳನ್ನು ಮತ್ತೊಬ್ಬರು ಏನು ಮಾಡ್ತಾರೆ? ಕೊಲ್ತಾರೆ. ಹಂಗಾಗಿ ಇವಕ್ಕೆಲ್ಲ ಏನಂತಾರೆ ಅಂದರೆ ಅನಾಚಾರದ ಭಕ್ತಿ, ದುರಾಚಾರದ ಭಕ್ತಿ, ಮೂಢಾಚಾರದ ಭಕ್ತಿ. ನಾವು ಊಟ ಮಾಡುವಾಗ ಎಲ್ಲಾದರೂ ತಾಟ್ನಾಗ ಒಂದು ಕೂದಲ ಬಂದರೆ ನಮಗೆ ಉಣ್ಣಂಗಾಗಲ್ಲ. ಅದೊಂಥರ ಹೋಗಿ ಹೋಗಿ ದೇವ್ರಿಗೆ ಕೂದಲ ಕೊಡೋದು. ನಿಮ್ಮ ಕೂದಲು ತಗೊಂಡು ದೇವ್ರೇನು ಮಾಡ್ತಾನೆ? ದೇವರಿಗೂ ಕೂದಲಿಗೂ ನಿಮಗೂ ಏನು ಸಂಬಂಧ? ನಿಮ್ಮ ಕೂದಲಿಂದ ಸಂಬಂಧ ದೇವಸ್ಥಾನದ ಕಮಿಟಿಯವ್ರಿಗಿರ್ತದೆ. ಈಗ ನೀವು ತಿರುಪತಿಯವರಿಗೆ 45,000 ರೂಪಾಯಿ ಕ್ವಿಂಟಲ್ ಕೂದಲ. ಎಷ್ಟಂತೀರಿ ನೀವು? 45,000 ರೂಪಾಯಿ, 50,000 ರೂಪಾಯಿ ಕ್ವಿಂಟಲ್ ಕೂದಲ. ತಿರುಪತಿಯವರು ನಡೆಸೋಕೆ ಬರೀ ಕೂದಲನೇ ಸಾಕು. ಆದರೆ ದೇವರಿಗೂ ನಿಮಗೂ ಕೂದಲಿಗೂ ಯಾವ ಸಂಬಂಧನೂ ಇಲ್ಲ. ಹಾಗಾಗಿ ಏನು ಹೇಳ್ತದೆ ಧರ್ಮ ಅಂದರೆ, ಮಂಡೆ ಬೋಳಾದರೆ ಸಾಲದು, ಮಂಡೆ ಬೋಳಾದರೆ ಸಾಲದು, ಮನಸ್ಸು ಬೋಳಾಗಬೇಕು ಅಂತ. ತಲೆ ಮೇಲಿನ ಕೂದಲ ಬೋಳಾದರೆ ದೇವರು ಒಲಿಯೋದಿಲ್ಲ, ಮನಸ್ಸು ಬೋಳಾದರೆ ದೇವರು ಒಲಿತಾನೆ. ಹಾಗಾಗಿ ಇದಕ್ಕೆ ಮೂಢಾಚಾರದ ಭಕ್ತಿ ಅಂತಾರೆ, ಕಂದಾಚಾರದ ಭಕ್ತಿ. ಕೆಲವು ಮಾಡ್ತಿರ್ತಾರೆ, ಯಾಕೆ ಮಾಡ್ತೀರಿ ಗೊತ್ತಿಲ್ಲ, ಅವ್ರು ಹಿಂದಿಂದ ಮಾಡ್ಕೊಂಬಂದರೆ ನಾವು ಮಾಡ್ತೀವಿ. ಅವ್ರು ಯಾಕೆ ಮಾಡ್ತಿದ್ರು ಗೊತ್ತಿಲ್ಲ, ಅವ್ರೇನು ಮಾಡ್ತಿದ್ರು. ಮನೆಗೊಬ್ಬ ತಂದೆ ಬೆಕ್ಕೊಂದು 4 ಮರಿ ಹಾಕಿತ್ತು. ಹಳ್ಳಿಗೆಲ್ಲ ಬೆಕ್ಕು ಸಾಕ್ತಿದ್ರಲ್ಲ, ಊರು ಗೌಡ ಒಂದು 4 ಮರಿ ಹಾಕಿತ್ತು. ಮಗಳು ಮದುವೆ ಫಿಕ್ಸ್ ಮಾಡಿದ್ದ. ಇವಾಗಲೆಲ್ಲ ಕಾಲ ಅಡ್ಡಾಡ್ತಿದ್ವು ಮರಿಗಳು. ಅದಕ್ಕೆ ಏನು ಮಾಡ್ದ, ಒಂದು ಪಂಜರ ಮಾಡಿ ಕೂಡಾಕಿ ಮದುವೆ ಮಾಡ್ದ. ಅವನಿಗೊಬ್ಬ ಮಗ ಇದ್ದ. ನಮ್ಮಪ್ಪ ನಮ್ಮ ಅಕ್ಕನ ಮದುವೆ ಹೆಂಗೆ ಮಾಡ್ತಾನೆಲ್ಲ ನೋಡ್ತಾ ಇದ್ದ. ಒಂದು ದಿನ ಅವನು ಚಲೋ ಓದಿದ್ದ, ಆಫೀಸರ್ ಆಗಿದ್ದ, ಸಿಟಿಯಲ್ಲಿ ಹೈದ್ರಾಬಾದ್ ಅಂತ ಊರಿನಲ್ಲಿ ಮನೆ ಮಾಡಿಕೊಂಡಿದ್ದ. ತನ್ನ ಮಗಳು ಮದುವೆ ಮಾಡುವಂಥ ಪ್ರಸಂಗ ಬಂತು. ಅಷ್ಟೊತ್ತಿಗೆ ಅವ್ರ ಅಪ್ಪ ಆಗಲೇ ಸತ್ತೋಗಿದ್ದ. ನೆನ್ಪು ಮಾಡ್ಕೊಂಡೆ ಇವ, ನಮ್ಮಪ್ಪ ನಮ್ಮ ಅಕ್ಕನ ಮದುವೆಗೆ ಏನೇನು ಮಾಡಿದ್ದ ಅಂತ. ಎಲ್ಲ ಮಾಡ್ತಾ ಮಾಡ್ತಾ ಇದು ನೆನಪಾಯಿತು, ಓ ನಮ್ಮಪ್ಪ ಬೆಕ್ಕನ ಪಂಜರದಲ್ಲಿ ಕೂಡಾಕಿ ಮದುವೆ ಮಾಡಿದ್ದ. ಅವ್ರ ಮನೆ ಬೆಕ್ಕಿರಲಿಲ್ಲ. ಹಳ್ಳಿ ಕಳಿಸಿ ಬಾಡಿಗೆ ಬೆಕ್ಕನ್ನು ತರಿಸಿ ಪಂಜರ ಮಾಡಿ ಕೂಡಾಕಿ ಮದುವೆ ಮಾಡ್ದ. ಅವರಪ್ಪ ಯಾಕೆ ಮಾಡಿದ್ದ? ಇವನು ಯಾಕೆ ಮಾಡ್ದ? ಕಂದಾಚಾರ. ಅವ ಮಾಡೇನೆ ನಾವು ಮಾಡ್ತೀವಿ, ನಮ್ಮಪ್ಪ ಮಾಡೇನೆ ನಾವು ಮಾಡ್ತೀವಿ. ಕಂದಾಚಾರದ ಭಕ್ತಿ ಅಂತ. ಆಮೇಲೆ ಶುಷ್ಕಾಚಾರದ ಭಕ್ತಿ. ಶುಷ್ಕಾಚಾರದ ಭಕ್ತಿ ಅಂದರೆ ದಿವ್ಸಕ್ಕೆ 4 ಸತಿ ಮಡಿ ಹುಡಿ ಮಾಡಿದ್ದೆ. ಆ ಶೀಲವಂತನ ಭಕ್ತಿ ಶಂಕೆಯಲ್ಲಿ ಹೋಯಿತು ಅಂತ. ಅನುಮಾನ ಪಡೋದ್ರಲ್ಲ, ಅಯ್ಯೋ ಅಲ್ಲಿ ಮುಟ್ಟಿದ್ರೆ ಏನು ಮೈಲಿಗೆ ಆಗ್ತದೋ, ಇಲ್ಲಿ ಮುಟ್ಟಿದ್ರೆ ಏನು ಮೈಲಿಗೆ ಆಗ್ತದೋ, ಆಗಲೆಲ್ಲ ಹೋಗೋದು ಸ್ನಾನ ಮಾಡೋದು. ಇಂಥದ್ದು ಶೀಲವಂತನ ಭಕ್ತಿ. ಶುಷ್ಕಾಚಾರದ ಭಕ್ತಿ. ನೀರಿನಲ್ಲಿ ಹೋಗಿ ಮುಳುಗಿ ಬಂದರೆ ನಮ್ಮ ಪಾಪ ಹೋಗುತ್ತೆ ಅಂತ. ಸರ್ವಜ್ಞ ಕೇಳ್ತಾನೆ, ಮೀಪರೆ ಪೋಪರೆ ಪಾಪವೇನದು ಕೆಸರೆ.
ನೀರಿನಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಹೋಗ್ಲಿಕ್ಕೆ ಅದೇನು ಮೈ ಮೇಲೆ ಅಂಟಿರೋ ಕೆಸರೇನು ಅಂತ ಕೇಳ್ತಾನ. ನೀರಿನಲ್ಲಿ ಮುಳುಗಿದ್ರೆ ಏನು ಹೋಗ್ತದೆ? ಏನು ಹೋಗ್ತದ್ರಿ? ಮೈ ಮೇಲಿನ ಹೊಲಸು ಹೋಗುತ್ತೆ. ಹೌದಾ? ನೀವು ಮಾಡಿರೋ ಪಾಪ ಮೈ ಮೇಲೆ ಅಂಟ್ಕೊಂಡಿರ್ತದೆ ನೀರಿನಲ್ಲಿ ಮುಳುಗಿದ ತಕ್ಷಣ ಉದ್ರಕ್ಕೆ. ಮೀಪರೆ ಪೋಪರೆ ಪಾಪವೇನದು ಕೆಸರೇ. ಮೀಪರೆ ಮೈ ಮಲ ಪೋಪುದಲ್ಲದೆ. ನೀರಿನಲ್ಲಿ ಮುಳುಗಿದರೆ ನಿಮ್ಮ ಮೈ ಮೇಲಿನ ಹೊಲಸು ಹೋಗ್ಬೋದು. ನಿತ್ಯ ನೀರಲ್ಲಿ ಮುಳುಗಿದೊಡೆ ಹತ್ತಿದೊಡೆ ಸ್ವರ್ಗಕ್ಕೆ. ಎತ್ತಿ ಜನ್ಮವನ್ನು ಜಲದೊಳಿಪ್ಪ ಕಪ್ಪೆ ಮೀನು ಹೊತ್ತದೇಕೆಂದ ಸರ್ವಜ್ಞ ಅಂದ. ನೀವು ನೀರಿನಲ್ಲಿ ಮುಳುಗಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅನ್ನೋದಾದರೆ ಸರ್ವಜ್ಞ ಕೇಳ್ತಾನೆ, ಸ್ವರ್ಗದಲ್ಲಿ ಕಪ್ಪೆ ಮೀನು ಮೊಸಳೆ ತಿಮಿಂಗ್ಲ ಇವೇ ಜಾಸ್ತಿ ಇರ್ಬೇಕಂತ. ನಾವು ಯಾಕೆ? ನೀವು ಯಾವತ್ತೂ ಹೋಗೊಂದಿನ ಮುಳುಗ್ತೀರಿ, ಅವು ಅಲ್ಲೇ ಹುಟ್ಟುತ್ತವೆ, ಅಲ್ಲೇ ಬೆಳೀತವೆ, ಅಲ್ಲೇ ಸಾಯ್ತವೆ. ಹಂಗಾರೆ ಅವೇ ಜಾಸ್ತಿ ಇರ್ಬೋದಾ? ತೊರೆಯೋ ಮೀವು ಅಣ್ಣಗಳಿರ, ತೊರೆಯ ಮೀವು ಸ್ವಾಮಿಗಳಿರ, ತೊರೆಯಿಂಬು ಪರದನ ದಾಮಿಷವ ತೊರೆಯಿಂಬು, ಪರನಾರಿಯರ ಸಂಗವ ತೊರೆಯಿಂಬು. ಇವನು ತೊರೆದ್ರೆ ದೇವರು ಒಲಿತಾನೆ. ಅದನ್ನು ಬಿಟ್ಟು ಹೋಗಿ ನೀರಿನಲ್ಲಿ ಮುಳುಗಿದ್ರು, ನೆಲ್ಲ ಒಳಗಿಟ್ಕೊಂಡು ನೀರಿನಲ್ಲಿ ಮುಳುಗಿದ್ರೆ ದೇವರು ಒಲಿಯೋದಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಶುಷ್ಕಾಚಾರದ ಭಕ್ತಿ ಅಂತಾರೆ. ಆಮೇಲೆ ಡಂಬಾಚಾರದ ಭಕ್ತಿ. ಡಂಬ ಎಲ್ಲ ದೇವರಿನ ಸೃಷ್ಟಿಯಲ್ಲಿ ಹೇಗಿದೆ ಅದ್ಭುತ ಇದು. ನೀವೆಲ್ಲಾದರೂ ಒಂದಿಷ್ಟು ಕರೆಂಟ್ ಜಾಸ್ತಿ ಉರಿಸಿದ್ರೆ KV ಬಿಲ್ ಕಟ್ತೀರಿ. ಅವನು ಸೂರ್ಯ ಚಂದ್ರ ಬೆಳಕು ಹಚ್ಚಿದ್ದಾನೆ, ಯಾವತ್ತಾರು ಬಿಲ್ ಕಟ್ಟಿರೇನು? ಎಲ್ಲಾದರೂ ಒಂದಿಷ್ಟು ನೀವು ಕೊರೋನಾ ಬಂದಾಗ ಉಸಿರಾಟದ ವ್ಯತ್ಯಾಸ ಆದಾಗ ನಿಮ್ಮನ್ನು ಕೃತಕ ಆಕ್ಸಿಜನ್ ಹಚ್ಚಿ ದವಾಖಾನೆ ಹಾಸ್ಪಿಟ್ಲಲ್ಲಿ ಒಂದೊಂದು ಗಂಟೆಗೆ ಇಷ್ಟಿಷ್ಟು ಅಂತ ಕಟ್ಟಿ ಬಂದಿರಲ್ಲ, ಫ್ರೀಯಾಗಿ ಗಾಳಿ ಬೀಸ್ತಾನಲ್ಲ, ಯಾವತ್ತಾದರೂ ಅವನಿಗೆ ಟ್ಯಾಕ್ಸ್ ಏನಾದ್ರು ಕಟ್ಟಿರೇನು? ಗಾಳಿ ಕೊಟ್ಟಾನೆ, ಮಳೆ ಸುರಿಸ್ತಾನೆ, ಎಲ್ಲವೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಿ ಅಷ್ಟು ಮರೆಯಾಗ್ತಿದ್ದಾವೆ. ಯಾವು ನನ್ನಿಂದ ಜಗತ್ತು ಬೆಳಗ್ತು ಅಂತೇಳಿಲ್ಲ, ನನ್ನಿಂದ ಬದುಕಿದೆ ಅಂತೇಳಿಲ್ಲ, ಎಲ್ಲವೂ ಅವುಗಳ ಕರ್ತವ್ಯಗಳನ್ನು ಮಾಡಿ ಮರೆಯಾಗ್ತಾ ಇದ್ದಾವೆ. ಆದರೆ ನಾವು ಮಾತ್ರ ಏನಾದ್ರು ಒಂದು ಚೂರು ಮಾಡಿದ್ದು 4 ಜನಕ್ಕೆ ಗೊತ್ತಾಗಬೇಕು ಅಂತೀವಿ. ತೋರಿಕೆಗೆ ಮಾಡುವಂಥದ್ದೇನಿದೆ ಅಲ್ಲ, ಇದಕ್ಕೆ ಡಂಬಾಚಾರದ ಭಕ್ತಿ. ಮಾಡಿದೆನೆಂಬುದು ಮನದಲ್ಲಿ ಒಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನಿನ್ನದಿರ ಲಿಂಗಕ್ಕೆ, ಮಾಡಿದೆ ನಿನ್ನದಿರ ಜಂಗಮಕ್ಕೆ. ಮಾಡಿದೆ ನಿನ್ನದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. 4 ಜನಕ್ಕೆ ನೋಡಬೇಕು ಅಂತ ತೋರಿಕೆಗೆ, ಒಳಗಡೆ ಮನಸ್ಸಿಲ್ದಿದ್ರು ಒಂದಿಷ್ಟು 4 ಜನ ಹೊಗಳಬೇಕು, 4 ಜನ ಏನೋ ಮಾಡಬೇಕು ಅಂತ ಏನು ಮಾಡ್ತೀವಲ್ಲ, ಇದಕ್ಕೆ ಡಂಬಾಚಾರದ ಭಕ್ತಿ. ಆಮೇಲೆ ಬರ್ತಕ್ಕಂಥದ್ದು ಸದಾಚಾರದ ಭಕ್ತಿ. ಬಸವಣ್ಣರು ಹೇಳ್ತಾರೆ, ದೇವರು ಎದಕ್ಕೆ ಒಲಿತಾನೆ ಅಂದರೆ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ. ಸದಾಚಾರ ಸದ್ಭಕ್ತಿ ಇಲ್ಲದೆ ಇದ್ದರೆ ದೇವರವರನ್ನು ಒಪ್ಪೋದಿಲ್ಲ. ಅವರ ಆರಾಧನೆ ದಂಡ, ಅವರು ಮಾಡ್ತಕ್ಕಂಥ ಪೂಜೆ ವೇಸ್ಟ್ ಅಂತಾರೆ. ಅವರ ಆರಾಧನೆ ದಂಡ, ನಿತ್ಯ ಪ್ರಾಯಶ್ಚಿತ್ತವನಲ್ಲ. ನಮಗೆ ಗೊತ್ತಿದ್ದು ಮತ್ತು ತಪ್ಪು ಮಾಡೋದು, ಮತ್ತು ದೇವರನ್ನು ಕ್ಷಮೆ ಕೇಳೋದು, ಮತ್ತು ನೀ ಎಂಥ ತಪ್ಪುಗಳನ್ನು ಮಾಡಿದರೂ ದೇವರು ಕ್ಷಮಿಸ್ತಾನೆ. ಆದರೆ ಪದೇ ತಿಳಿದು ತಪ್ಪು ಮಾಡಿದರೆ ನಿತ್ಯ ಪ್ರಾಯಶ್ಚಿತ್ತವನಲ್ಲ. ಕೂಡಲ ಸಂಗಮ ದೇವ ಭೂಭಾರಾಕರ, ಅಂದರೆ ಅವನು ಭೂಮಿಗೆ ಭಾರ. ಅಂಥ ವ್ಯಕ್ತಿ ಭೂಮಿಗೆ ಭಾರ ಅಂತ ಹೇಳ್ತಾರೆ. ಹಾಗಾಗಿ ದೇವರು ಪೂಜೆ ಪ್ರಾರ್ಥನೆ ಏನೇ ಮಾಡಬೇಕಾದ್ರೆ ನಾವು ಆದಷ್ಟು ನಿಷ್ಕಲ್ಮಶವಾಗಿ ಪ್ರೀತಿಯಿಂದ ಪೂಜಿಸ್ಬೇಕು ದೇವರನ್ನು. ನೀ ಅದನ್ನು ಕೊಡು ಇದನ್ನು ಕೊಡು, ಬರೀ ನಾ ಹೇಳಿದ್ನಲ್ಲ, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಅಂತ ಹೋಗೋದ್ರೊಳಗೆ ಅಥವಾ ಗುಡಿಗೆ ಹೋಗ್ಬೇಕು ಅಂತ ಹೋಗೋದ್ರೊಳಗೆ ಲೀಸ್ಟ್ ರೆಡಿ ಮಾಡ್ಕೊಂಬಿಟ್ಟಿರ್ತೀವಿ ಒಳಗಡೆ, ಏನೇನು ಕೇಳಬೇಕು ದೇವರನ್ನ ಅಂತ. ಹೋಗ್ಬೇಕಾದ್ರೆ ಭಿಕ್ಷುಕರಾಗೇ ಹೋಗ್ತೀವಿ, ಅವನು ಕೊಟ್ಟಿರೋದು ಕೃತಜ್ಞತೆಯಿಂದ ಹೋಗೋದಿಲ್ಲ. ಹೋಗ್ಬೇಕಾದ್ರೆ ಇಂಥ ಭಕ್ತಿಗೆ ದೇವರು ಒಲಿಯೋದಿಲ್ಲ. ಸದಾಚಾರ ಸದ್ಭಕ್ತಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ನಿಜವಾಗ್ಲೂ ಜೈರಾಬಾದ್, ಯಾಕೆಂದರೆ ನಮ್ಮ ಕರ್ನಾಟಕದಲ್ಲೂ ಸ್ವಲ್ಪ ವರ್ಷಗಳಿಂದ ಭಾಳ ಚಂದ ವಾರಕ್ಕೊಂದ್ಸರಿ ಪ್ರಾರ್ಥನೆ ಇವೆಲ್ಲ ನಡೀತಿದ್ವು. ಈಗ ಬಹಳ ಕಡೆ ನಿಂತಿದ್ದಾವೆ. ನೀವು ಸುಮಾರು ಎಷ್ಟು ವರ್ಷ ಆಯ್ತು ನೀವು ನಡೆಸ್ಕೊಂಬರಕತ್ತು? 48
ನೋಡಿ 40 ವರ್ಷದಿಂದ ನೀವು ಬಿಟ್ಟು ಬಿಡದೆ ಸಾಮೂಹಿಕ ಪ್ರಾರ್ಥನೆ, ಆಮೇಲೆ ಮನೆಯಲ್ಲಿ ಬಸವಜ್ಯೋತಿ ಕಾರ್ಯಕ್ರಮಗಳು, ಶ್ರಾವಣಕ್ಕೊಂದ್ಸರಿ ಪ್ರವಚನಗಳು, ಇವನ್ನೆಲ್ಲವನ್ನು ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಲೀಡ್ರುಗಳು, ನೀವು ಹಿರಿಯರೇನಿದ್ದೀರಿ ಎಲ್ಲರೂ ನಿಷ್ಕಲ್ಮಶವಾಗಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ತ್ಯಾಗ ಬಲಿದಾನದಿಂದ ತಮ್ಮ ಸಮಯ ಎಲ್ಲವನ್ನೂ ಇದಕ್ಕೆ ಕೊಟ್ಟು ಸಮಾಜ ಮುನ್ನಡೆಸಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದವನ್ನು ಹೇಳಿ ನಾನು ಮಾತನ್ನು